ಆತ್ಮೀಯ ರೈತ ಬಂಧುಗಳಲ್ಲಿ ಪ್ರಾರ್ಥನೆ. ನಮ್ಮ ಚಡಚಣ ತಾಲೂಕಿನ 11 ಹಳ್ಳಿಗಳ ನೀರಾವರಿ ವಂಚಿತ ಹಳ್ಳಿಗಳಿಗೆ ರೈತರ ಭೂಮಿಗಳಿಗೆ ನೀರಾವರಿ ವಂಚಿತ ಆಗಿರುವುದರಿಂದ ಇಂದಿನ ದಿವಸ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟವಾದಿ ಧರಣಿ ಸತ್ಯಾಗ್ರಹವನ್ನು ಕೈಗೊಂಡು ನಾವು ಹೋರಾಟವನ್ನು ಕೈಗೊಂಡಿದ್ದೇವೆ. ಆ ದೃಷ್ಟಿಯಿಂದ ರೇವಣಸಿದ್ದೇಶ್ವರ 2ನೇ ಹಂತದ ನೀರಾವರಿ ಬಿಜಾಪುರ ಜಿಲ್ಲೆಯ ಬಿಜಾಪುರ ತಾಲೂಕಿನ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಅನೇಕ ಹಳ್ಳಿಗಳು ವಂಚಿತ ಆಗಿವೆ. ಅದೇ ರೀತಿಯಾಗಿ ಚಡಚಣ ತಾಲೂಕಿನ 11 ಹಳ್ಳಿಗಳಿಗೆ ರೇವಣಸಿದ್ದೇಶ್ವರ ಏತ್ ನೀರಾವರಿಯ 2ನೇ ಹಂತದ ಈ ಕಾಮಗಾರಿಯನ್ನ ಪೂರ್ಣಗೊಳಿಸಲು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಈ ದೃಷ್ಟಿ ಇಟ್ಟುಕೊಂಡು 11 ಹಳ್ಳಿಯ ಎಲ್ಲ ರೈತ ಬಂಧುಗಳು ಒಂದು ತಮ್ಮ ಬಲ ಪ್ರದರ್ಶನ ಮಾಡಿ ಹೋರಾಟದ ಮೂಲಕ ಕಾನೂನಿನ ಮೂಲಕ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮತ್ತು ಧರಣಿ ಸತ್ಯಾಗ್ರಹವನ್ನು ಕೈಗೊಳ್ಳುತ್ತೇವೆ. ಅಷ್ಟೇ ಅಲ್ಲದೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತ ಶ್ರೀ ಎಂ.ಬಿ. ಪಾಟೀಲ್ ಸಾಹೇಬರು ಕೂಡ ರೈತರ ಈ ವಂಚಿತ ಹಳ್ಳಿಗಳಿಗೆ ತಮ್ಮ ಅಧಿಕಾರವನ್ನ ಬಳಸಿ ಈ 11 ಹಳ್ಳಿಗಳಿಗೆ ವಂಚಿತ ಭೂಮಿಗಳಿಗೆ ರೈತರ ಒಂದು ನೀರಾವರಿಯನ್ನು ಕಲ್ಪಿಸಿ ಒಂದು ರೈತರ ಬಂಧು ಆಗಿ ರೈತರಿಗೆ ಒಂದು ಈ ಭಾಗದಲ್ಲಿ ಹಸಿರು ಕ್ರಾಂತಿಗೆ ನಾಂದಿ ಹಾಡ್ತಿರ ತಿಳ್ಕೊಂಡು ಮಾನ್ಯ ಉಸ್ತುವಾರಿ ಮಂತ್ರಿಗಳು ಹಾಗೂ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿಯನ್ನ ರೈತ ಬಂಧುಗಳ ಮೂಲಕ ಎಲ್ಲರೂ ಹೋರಾಟ ಮಾಡಲು ಕೈಗೊಂಡಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ನಾವು ದೇವರನಿಂಬರಿಗೆಯ ಒಂದು ರೈತರು ಕೂಡಿಕೊಂಡು ಜಿಗಜಾವಣಿ ಮತ್ತು ದೇವರನಿಂಬರಿಗೆ 2 ಹಳ್ಳಿಗಳ ರೈತರು ಕೂಡಿಕೊಂಡು ಇವತ್ತು ಬಿಜಾಪುರದಲ್ಲಿ 4ನೇ ತಾರೀಕು ಮುಂಜಾನೆ ಒಂದು ಧರಣಿ ಸತ್ಯಾಗ್ರಹವನ್ನ ಇವತ್ತು ಮಾಡಬೇಕಾಗಿದೆ. ಇದು ಯಾಕಂತಂದ್ರ 21 ಹಳ್ಳಿಗಳು ನಮ್ಮ ವಂಚಿತ ಪ್ರದೇಶಗಳಾಗಿರುವುದರಿಂದ ಈಗ 28,000 ಹೆಕ್ಟೇರ್ ಪ್ರದೇಶವನ್ನ ಇವತ್ತೇನ್ ಮಾಡಿದ್ದಾರೆ, ಅನುಮೋದನೆಯನ್ನ ಸರ್ಕಾರ ಕೊಟ್ಟಿದೆ. ಅದರ ಪ್ರಕಾರ DC ಅವರಿಗೆ ಇವತ್ತು ನಾವು ಮನವಿಯನ್ನ ಸಲ್ಲಿಸಿ ಅದನ್ನ ಸರಿಯಾಗಿ ಎಲ್ಲಾ ರೈತರು ಕೂಡಿಕೊಂಡು ಈ ಹಳ್ಳಿಗಳನ್ನ ವಂಚಿತವಾದಂತಹ ಹಳ್ಳಿಗಳಿಗೆ ನೀರು ಕೊಡಬೇಕು ಅಂತ ಹೇಳಿ ಇವತ್ತು ಎಲ್ಲಾ ರೈತರ ಒಂದು ಸಮಗ್ರವಾಗಿ ನೀರಾವರಿ ಆಗ್ಬೇಕು. ಜೊತೆಗೇನೆ ಅದು DPR ಕೂಡ ಆಗ್ಬೇಕು. ಇಂಥ ಒಂದು ವಿಚಾರವನ್ನು ಹೊತ್ತುಕೊಂಡಂತ ರೈತರು ಇವತ್ತು ನಾವು ಬಿಜಾಪುರದಲ್ಲಿ ಇವತ್ತು ಸತ್ಯಾಗ್ರಹವನ್ನ ಮಾಡಿಕೊಂಡು ಮಾಡಬೇಕು ಅನ್ನುವಂತ ಒಂದು ವಿಚಾರ ಇಟ್ಟುಕೊಂಡು ಇವತ್ತು ಹೊಂಟಿದೆವು. ದಯವಿಟ್ಟು ಇದನ್ನು ಎಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ನೀರಾವರಿ ಮಂತ್ರಿಗಳಿಗೂ ಕೂಡ ಇದನ್ನ ನಾವು ಗಮನಕ್ಕೆ ಇಟ್ಟು ಇಡೋ ಸಲುವಾಗಿ ಇವತ್ತು ನಾವೆಲ್ಲಾ ರೈತರು ಕೂಡಿಕೊಂಡು ಹೊಂಟಿದ್ದೇವೆ.